ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದೇವರ ಪೂಜೆಗಾಗಿರ್ಬೋದು, ಈಗ ಬರುವಂಥ ಹಬ್ಬಗಳಿಗೆ ನೈವೇದ್ಯಕ್ಕಾಗಿರ್ಬೋದು, ಈ ರೀತಿ ಸಪಾದ ಭಕ್ಷ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅಥವಾ ಸಜ್ಜಿಗೆ ಅಂತಲೂ ಸಹ ಕರೀತಾರೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆಗೂ ಸಹ ನಾವು ಈ ರೀತಿಯಾಗಿ ಪ್ರಸಾದವಾಗಿ ಕೊಡುವಂಥ ಒಂದು ಸಪಾದ ಭಕ್ಷ್ಯ ಅಥವಾ ಸಜ್ಜಿಗೆ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಮಾಡೋ ವಿಧಾನ ಒಂದು ಸರಿ ನೀವು ನೋಡಿಕೊಂಡ್ರೆ ಆರಾಮಾಗಿ ಪ್ರತಿ ವರ್ಷವೂ ಸಹ ನೀವು ಪ್ರತಿ ಟೈಮ್ ಪೂಜೆಗೂ ಸಹ ನೀವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಅದಕ್ಕೆ ನೋಡಿ, ಒಂದು ಬಾಣಲೆ ನೆಟ್ಬಿಟ್ಟು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಗೋಡಂಬಿಗಳನ್ನ ಎಷ್ಟು ಬೇಕಷ್ಟು ನೀವು ಸೇರಿಸ್ಕೋಬೋದು. ಈ ರೀತಿಯಾಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಲೈಟಾಗಿ ಕಲರ್ ಸಹ ಚೇಂಜ್ ಆಗಿದೆ. ಇದರಲ್ಲೇ ಈಗ ನಾವು ದ್ರಾಕ್ಷಿಯನ್ನು ಸಹ ಸೇರಿಸ್ಕೊಳ್ಳೋಣ. ದ್ರಾಕ್ಷಿಯನ್ನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ರೆ ಆಯಿತು. ಈಗ ಅದರಲ್ಲೇ ನಾವು 1 ಕಪ್ಪಷ್ಟು ರವೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮೀಡಿಯಮ್ ಸೈಜ್ ಉಪ್ಪಿಟ್ಟು ರವೆ ಇರುತ್ತಲ್ಲ, ಅದನ್ನು ಸಹ ನೀವು ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ಲೇಮನ್ನು. ಆದಷ್ಟು ಒಂದು 4-5 ನಿಮಿಷನಾದರೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕೈ ಬಿಡ್ದೇ ಒಂದು ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಸೌಟನ್ನು ಅಲ್ಲಾಡಿಸ್ತಾ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಒಂದು ಸ್ವಲ್ಪ ಮಟ್ಟಿಗೆ ಇದು ಒಂದು ಸ್ವಲ್ಪ ಕಲರು ಸಹ ಚೇಂಜ್ ಆಗಿದೆ. ಈ ರೀತಿಯಾಗಿ ಲೈಟಾಗಿ ಕಲರ್ ಸಹ ಚೇಂಜ್ ಆಗಿದೆ. ಒಳ್ಳೆ ಘಮನೂ ಸಹ ಬರ್ತಾ ಇದೆ. ಆಲ್ಮೋಸ್ಟ್ ರವೆನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಬಾಳೆಹಣ್ಣನ್ನು ಫಸ್ಟೇ ನಾವು ಕಟ್ ಮಾಡಿ ಇಟ್ಕೋಬಾರ್ದು. ಆದಷ್ಟು ಹಾಕೋ ಟೈಮಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಳೋದ್ರಿಂದ ಬಾಳೆಹಣ್ಣು ಕಪ್ಪಾಗೋದಿಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಾವು ರವೆ ಜೊತೆಯಲ್ಲೇ ಬಾಳೆಹಣ್ಣನ್ನು ಹಾಕ್ಕೊಳೋದ್ರಿಂದ ಬಾಳೆಹಣ್ಣು ರವೆ ಜೊತೆ ಚೆನ್ನಾಗಿ ಹೊಂದ್ಕೊಳುತ್ತೆ. ಬಾಳೆಹಣ್ಣು ಸಹ ಕರಗುತ್ತೆ, ತುಂಬ ಒಳ್ಳೆಯ ಫ್ಲೇವರ್ ಸಹ ಬರುತ್ತೆ. ಆದಷ್ಟು ಇದಕ್ಕೆ ಚುಕ್ಕಿ ಬಾಳೆಹಣ್ಣು ಅಂತಾರಲ್ವ, ಅಥವಾ ಪಚ್ಚಿ ಬಾಳೆಹಣ್ಣು ಅಂತ ಹೇಳ್ತಾರಲ್ವ, ಅದನ್ನೇ ಸೇರಿಸ್ಕೊಳ್ಳಿ, ಒಳ್ಳೆ ಘಮ ಕೊಡುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬಾಳೆಹಣ್ಣು ಸಹ ಚೆನ್ನಾಗಿ ಕರಗಿದೆ. 1-2-3 ನಿಮಿಷದವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ನಾನು ಪಕ್ಕ ಗ್ಯಾಸಲ್ಲಿ ನೋಡಿ ಈ ರೀತಿ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ 2.5 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಕಂಪ್ಲೀಟಾಗಿ ಹಾಲಲ್ಲೇ ಬೇಕು ಅಂದರೂ ಸಹ ಮಾಡ್ಕೋಬೋದು, ಅಥವಾ 1 ಕಪ್ಪಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಸಹ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಕುದಿಯುವಂಥ ಹಾಲನ್ನು ತೊಗೊಂಡು ಬಂದು ಈ ರವೆಯ ಮಿಶ್ರಣ ಏನಿದೆ ಅಲ್ವ, ಅದರಲ್ಲಿ ಸ್ವಲ್ಪನೇ ಹಾಕ್ಕೊತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ಹಾಕ್ಕೊಂಡ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಗಂಟುಗಳು ಇರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀರಿನ ಪ್ರಮಾಣ ಬೇಕು ಅಂದರೆ ನೀವು 1 ಕಪ್ಪಷ್ಟು ಹಾಲು ಅಥವಾ 1 ಕಪ್ಪಷ್ಟು ನೀರು ಈ ರೀತಿಯೂ ಸಹ ಮಾಡ್ಕೋಬೋದು. ಇಲ್ಲ ಕಂಪ್ಲೀಟಾಗಿ ಹಾಲಲ್ಲೂ ಸಹ ಮಾಡ್ಕೋಬೋದು. ನಾನಿವತ್ತು ಕಂಪ್ಲೀಟಾಗಿ ಹಾಲನ್ನು ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು 1-2 ನಿಮಿಷ ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ರವೆ ಹಾಲಿನ ಜೊತೆ ಹೊಂದ್ಕೊಂಡು ಚೆನ್ನಾಗಿ ದಪ್ಪ ಆಗಬೇಕು. ಈಗ ನೋಡಿ, ಹಾಲು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟು ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಕಪ್ ರವೆಗೆ 1 ಕಪ್ಪಷ್ಟು ಸಕ್ಕರೆ ಹಿಡಿಸುತ್ತೆ. ಹಾಗಾಗಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಮತ್ತೆ ಒಂದು ಸ್ವಲ್ಪ ನೀರು ಥರ ಆಗುತ್ತಲ್ವ, ಇದೆಲ್ಲ ಈ ರೀತಿಯೇ ಆಗಬೇಕಾಗುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ನೀರು ಥರ ಆಗ್ತಾ ಇದೆ ಅಲ್ವ ರವೆ ಎಲ್ಲ, ಅದು ಒಂದು ಸ್ವಲ್ಪ ಮತ್ತೆ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕರಗಿದೆ ಸಕ್ಕರೆನೂ ಸಹ. ರವೆ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ತುಂಬ ಸಾಫ್ಟಾಗೂ ಸಹ ಆಗಿದೆ. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಸೂಪರ್ ಸಾಫ್ಟಾಗಿ ಬರುತ್ತೆ. ಇದರಲ್ಲೇ ಈಗ ನಾವು ತುಪ್ಪನ ಸಹ ಸೇರಿಸ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ನಲ್ವ. 1 ಕಪ್ ರವೆಗೆ 1 ಕಪ್ ಸಕ್ಕರೆ, 2.5 ಕಪ್ಪಷ್ಟು ಹಾಲು, ಹಾಗೆ 1/4 ಭಾಗದಷ್ಟು ತುಪ್ಪ ಹಾಕ್ಕೊಳೋದ್ರಿಂದ ಸಪಾದ ಭಕ್ಷ್ಯ ಅಥವಾ ರವೆ ಸಜ್ಜಿಗೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ 1 ನಿಮಿಷ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಓಪನ್ ಮಾಡಿಕೊಂಡ್ರೆ ಸಜ್ಜಿಗೆ ರೆಡಿ ಆಗೋಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ. ಸ್ಪೂನ್ಗೆ ಒಂದು ಸ್ವಲ್ಪನೂ ಸಹ ಸಜ್ಜಿಗೆ ಅನ್ನುವಂಥದ್ದು ಹತ್ತುತ್ತಾ ಇಲ್ಲ.
ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ತುಪ್ಪ ಕಡಿಮೆ ಅನಿಸಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೋಬೋದು. ಆದರೆ ಇಷ್ಟು ಪ್ರಮಾಣ ಇದ್ದರೆ ಸಾಕಾಗುತ್ತೆ. ತುಪ್ಪ ಕೈ ತುಂಬ ಸೋರಬೇಕು ಅನ್ನೋಂಥದ್ದೇನೂ ಇಲ್ಲ. ನೋಡಿ, ಜಸ್ಟ್ ಈ ರೀತಿ ಸ್ಪೂನ್ಗೆ ಅಂಟದೆ ಈಸಿಯಾಗಿ ಬಂದರೆ ಸಾಕು. ತುಂಬ ಸಿಂಪಲ್ಲಾಗಿ ದೇವರ ನೈವೇದ್ಯಕ್ಕಾಗಿರ್ಬೋದು, ಪೂಜೆಗೆ ಪ್ರಸಾದಕ್ಕಾಗಿರ್ಬೋದು, ಈ ರೀತಿಯಾಗಿ ನೀವು ಸಹ ಮನೆಯಲ್ಲೇ ಸಿಂಪಲ್ಲಾಗಿ ಸಜ್ಜಿಗೆಯನ್ನು ಮಾಡ್ಕೊಂಡು ನೋಡಿ, ಮತ್ತೆ ಮತ್ತೆ ಮಾಡ್ಕೊತೀರಾ. ನಮ್ಮನೆಯಲ್ಲಿ ಸಾಮಾನ್ಯವಾಗಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಪ್ರಸಾದಗಳಲ್ಲಿ ಇದು ಒಂದು. ತುಂಬ ಈಸಿಯಾಗಿ ಮಾಡ್ಕೊತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.